ನಮಸ್ಕಾರ ವೀಕ್ಷಕರೇ, ಮಮತಾ ಫ್ಯಾಮಿಲಿ ವ್ಲಾಗ್ಸ್ಗೆ ಸ್ವಾಗತ. ಇವತ್ತು ನಾವು ನಮ್ಮ ತೋಟಕ್ಕೆ ಬಂದಿದ್ದೀವಿ. ರೈತರಿಗೆ ಸ್ವಲ್ಪ ನಮ್ಮ ಕಡೆಯಿಂದ ಒಂದಷ್ಟು ಸಹಾಯ ಆಗೋ ಮಾಹಿತಿನ ಕೊಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಇಲ್ಲಿ ತೆಂಗಿನ ಮರಗಳಿದ್ದಾವೆ, ಅದ್ರ ಸುತ್ತಲೂ ನಾವು ಅಡಿಕೆ ಸಸಿಗಳನ್ನ ನೆಟ್ಟಿದ್ದೀವಿ. ಈ ಅಡಿಕೆ ಸಸಿಗಳಿಗೆ ನೀರಿನ ಅವಶ್ಯಕತೆ ತುಂಬ ಇರುತ್ತೆ. ನೀರು ಗೊಬ್ಬರದಲ್ಲಿ ಅಡಿಕೆ ಸಸಿಗಳು ಬೆಳೆಯೋದು. ಇಲ್ಲಿ ಏನಂದರೆ ನಮಗೆ ನೀರಿನ ಸ್ವಲ್ಪ ಕೊರತೆ ಇದೆ ನಮ್ಮ ಭೂಮಿ. ಹಾಗಾಗಿ ನಾನು ಹಸಿರು ಗೊಬ್ಬರನ ಬಳಸ್ತಾ ಇದ್ದೀನಿ. 2 kg ಹಳಸುಂಡೆ ಇದೆ, 2 kg ಹೆಬ್ಬಸೆಣಬೆ ಇದೆ, ಮತ್ತು 2 kg ದಯಾಂಚು. ಈ ಮೂರನ್ನು ನಾನು ಸಮ ಪ್ರಮಾಣದಲ್ಲಿ ಅದನ್ನು ಬೆರೆಸಿ ಈ ಭೂಮಿಗೆ ನಾನು ಈಗ ಅದನ್ನು ಚೆಲ್ತೀನಿ. ಇದರಿಂದ ಉಪಯೋಗ ಏನೇನಾಗುತ್ತೆ ಅನ್ನೋದು ನಾನು ಹೇಳ್ತೀನಿ. ಈ ಮಿಶ್ರಣದಲ್ಲಿ ಮಿಕ್ಸ್ ಮಾಡಬೇಕು. ಈ ಮಿಶ್ರಣ ಆಗಿರೋ ಹಸಿರು ಗೊಬ್ಬರನ ಪ್ರತಿ ಜಾಗಕ್ಕೂ ಈ ಥರ ಎಚ್ತಾ ಬರಬೇಕು. ಇದರಿಂದ ಏನು ಉಪಯೋಗ ಆಗುತ್ತೆ ಅಂದರೆ ಮಣ್ಣಿನ ಫಲವತ್ತತೆ ಜಾಸ್ತಿ ಆಗುತ್ತೆ, ಮತ್ತು ನೀರಿನ ಅಂಶನ ಹಿಡಿದಿಟ್ಕೊಳ್ಳುತ್ತೆ. ಈ ಬೀಜದಿಂದ ಬರುವಂಥ ಸಣ್ಣ ಸಣ್ಣ ಸಸಿಗಳೇನು ಮಾಡುತ್ತೆ, ಈ ಗೊಬ್ಬರದ ಫಲವತ್ತತೆಯನ್ನು ಜಾಸ್ತಿ ಮಾಡುತ್ತೆ, ಹಾಗೂ ನೀರಿನ ಅಂಶನ ಕೂಡ ಹಿಡಿದಿಟ್ಕೊಳ್ಳುತ್ತೆ. ಹೀಗಾಗಿ ಗಿಡಗಳು ಯಾವಾಗಲೂ ಈ ಬುಡದಲ್ಲಿ ತಂಪಾಗಿ ಇರುತ್ತೆ. ಅಡಿಕೆಗಳಿಗೆ ನೀರು ಕಡಿಮೆ ಇದ್ದರೂ ಕೂಡ ಈ ರೀತಿ ಮಾಡೋದ್ರಿಂದ ಅಡಿಕೆ ಗಿಡಗಳಿಗೆ ಆದಷ್ಟು ನೀರಿನ ಅಂಶ ಸಿಗ್ತಾ ಇರುತ್ತೆ. ಇದನ್ನು ಯಾವಾಗ ಹಾಕಬೇಕು ಅಂದರೆ ಈಗ ಮಳೆ ಬರೋ ಟೈಮಲ್ಲಿ ಮತ್ತು ಭೂಮಿ ಹೂಳಿರಬೇಕು. ಆ ಬೀಜಗಳೆಲ್ಲ ಹೋಗಿ ನೀಟಿಗೆ ಬೆಳಿಬೇಕು. ಹಾಗಾಗಿ ಮಳೆಗಾಲದಲ್ಲಿ ಮತ್ತು ಭೂಮಿ ಕೂಡ ಹೂಳಿರೋ ಟೈಮಲ್ಲಿ ಇದನ್ನು ಬೀಜಗಳನ್ನ ಅಲ್ಲಲ್ಲೇ ಹೆಚ್ತಾ ಬಂದರೆ ಒಂದು 20-25 ದಿನದಲ್ಲಿ ಗಿಡಗಳು ಬರುತ್ತೆ. ನಂತರ ಇನ್ನೊಂದು ಸತಿ ರೋಟ್ರು ಓಡಿಸ್ಬೇಕಾಗತ್ತೆ ಈ ಜಾಗಕ್ಕೆ. ಆ ಬೆಳೆದಿರೋ ಗಿಡಗಳು ತಿರ್ಗಾ ಗ್ರೀನ್ ಮೆನ್ಯೂರ್ ಆಗಿ ಕನ್ವರ್ಟ್ ಆಗಿ ಈ ಭೂಮಿನ ಆದಷ್ಟು ಪೌಷ್ಟಿಕವಾಗಿರೋಕ್ಕೆ ಅನುಕೂಲ ಮಾಡಿ. ಈ ಗೊಬ್ಬರಗಳು ನೈಟ್ರೋಜನ್ ಅಂಶನ ಜಾಸ್ತಿ ಮಾಡುತ್ತೆ. ಇದು ಗಿಡಗಳಿಗೆ ತುಂಬ ಒಳ್ಳೆಯದು. ಈ ಗೊಬ್ಬರಗಳು ನಿಮಗೆ ಎಲ್ಲ ಗೊಬ್ಬರದ ಅಂಗಡಿಗಳಲ್ಲೂ ಸಿಗ್ತವೆ. ಇದನ್ನು ಹಸಿರು ಗೊಬ್ಬರ ಅಂತ ಕರೀತಾರೆ. ಇದು ನಿಮ್ಗೆ ಎಷ್ಟು ಬೇಕೋ ನಿಮ್ಮ ಭೂಮಿ ಮೆಷರ್ಮೆಂಟ್ಗೆ ನೀವು ತೊಗೊಂಬಂದು ಇದನ್ನು ಹಾಕ್ಕೋಬೋದು ನಿಮ್ಮ ಭೂಮಿಗೆ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ ಯು ವೀಕ್ಷಕರೇ.